ಟಿ20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಆಟ ಆಡಲ್ಲ ಅಂತ ಪಾಕಿಸ್ತಾನ ಹೇಳಿತು. ಆದರೆ ಇದೀಗ ಮೊಂಡಾಟದ ನಡುವೆ ಒಪ್ಪಿಗೆಯನ್ನು ನೀಡಿರೋದು, ಓಕೆ ನಾವು ಆಟ ಆಡ್ತೀವಿ ಅಂತ. ಏನೇನು ಆಯಿತು, ಯಾಕೆ ಈ ಡ್ರಾಮಾ, ಆಟ ಆಡಲ್ಲ ಅಂತ ಹೇಳಿದ್ಯಾಕೆ, ಈಗ ಓಕೆ ಆಟ ಆಡ್ತೀವಿ ಅಂತ ಹೇಳ್ತಾ ಇರೋದು ಯಾಕೆ? ಟಿ20 ವಿಶ್ವಕಪ್ನಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಫಿಕ್ಸ್ ಆಗ್ತಾ ಇದೆ. ಭಾರತದ ವಿರುದ್ಧ ಆಡೋದಕ್ಕೆ ಪಾಕಿಸ್ತಾನ ಓಕೆ ಅಂತ ಹೇಳಿದೆ. ಭಾರತದೊಂದಿಗೆ ಪಂದ್ಯ ಆಡೋದಕ್ಕೆ ಸಿದ್ಧ ಅಂತ ಪಾಕಿಸ್ತಾನ ಹೇಳ್ತಾ ಇರೋದು, ಇದೆಲ್ಲವೂ ಕೂಡ ಡ್ರಾಮಾ. ಐಸಿಸಿ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ಒಂದು ನಿರ್ಧಾರವನ್ನು ಘೋಷಿಸಿದೆ. ಪಂದ್ಯ ಆಡೋದಕ್ಕೆ ಪಿಸಿಬಿಗೆ ಸೂಚಿಸಿರುವಂಥದ್ದು ಪಾಕ್ ಸರ್ಕಾರ ಇಲ್ಲ ಆಟ ಆಡಬೇಕು ಅಂತ ಹೇಳಿದೆ. ಮೊದಲಿಗೆ ಇವರೇನೆ ಮತ್ತೊಂದು ಅಂತ ಸಬೂಬ್ ಕೊಡ್ತಾ ಇದ್ರು. ಈಗ ಈ ಸ್ಪೋರ್ಟ್ಸ್ನಲ್ಲೆಲ್ಲ ದ್ವೇಷ ಅನ್ನೋದು ಬೇಡ, ಆಟ ಆಡಿ ಅಂತ ಇವ್ರ ಬೆನ್ನೇ ಇವ್ರು ತಡ್ಕೊಳ್ತಾ ಇರೋದು. ಫೆಬ್ರವರಿ 15ರಂದು ನಡೆಯುವಂಥ ಭಾರತ ಪಾಕಿಸ್ತಾನ ಪಂದ್ಯ ಒಂಚೂರು ಗೊಂದಲ ಇತ್ತು, ನಡೆಯುತ್ತೋ ಇಲ್ವೋ ಅಂತ. ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರ ಕೂಡ ಇತ್ತು, ಅಯ್ಯೋ ಆಟ ಆಡಲ್ವೇನೋ ಅಂತ. ನೋಡಿ, ಬೇರೆ ಎಲ್ಲ ಮ್ಯಾಚ್ಗಳದ್ದು ಒಂದು ಲೆಕ್ಕ, ಪಾಕಿಸ್ತಾನ ಭಾರತದ ಮ್ಯಾಚ್ ಅಂತ ಅಂದ್ರೇನೆ ಅದರ ಕ್ರೇಜೇ ಬೇರೆ. ಸೊ ಅದು ಕೇವಲ ಭಾರತ ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವವೇ ನೋಡ್ತಾ ಇರುತ್ತೆ, ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ. ಸೊ ಈಗ ಓಕೆ ಅಂತ ಹೇಳಿರೋದ್ರಿಂದ ಫೆಬ್ರವರಿ 15ಕ್ಕೆ ಭಾರತ ಪಾಕಿಸ್ತಾನ ಮ್ಯಾಚ್ ನಡೆಯುತ್ತೆ. ಕೊಲಂಬೋದ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದೆ. ಮೊದಲಿಗೆ ನಾವು ಆಟ ಆಡಲ್ಲ ಅಂತ ಹೇಳಿದ್ರು, ಒಂದು 3 ಷರತ್ತು ಬೇರೆ ಹಾಕಿದ್ರು. ಇದ್ರ ಮಧ್ಯದಲ್ಲಿ ಶೇಕ್ ಹ್ಯಾಂಡ್ ಮಾಡಬೇಕು, ಆಮೇಲೆ ಬೇರೆ ಬೇರೆ ಷರತ್ತುಗಳನ್ನೆಲ್ಲ ಹಾಕಿದ್ರು. ಯಾವುದಕ್ಕೂ ಜಗ್ಗದೆ ಬಗ್ಗದೆ ಆಟ ಆಡಿದ್ರೆ ಆಟ ಆಡಿ, ಇಲ್ಲ ನಿಮಗೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ, ಹೊರೆ ಆಗತ್ತೆ, ಸಮಸ್ಯೆ ಆಗತ್ತೆ. ಆಮೇಲೆ ಈ ಟಿ20 ವಿಶ್ವಕಪ್ನಲ್ಲೆಲ್ಲ ಅಥವಾ ಈ ಥರ ಕ್ರಿಕೆಟ್ ಮ್ಯಾಚಸ್ಗಳಲ್ಲಿ ನಾವು ಈ ಟೀಮ್ ಮೇಲೆ ಮಾತ್ರ ಆಟ ಆಡ್ತೀವಿ, ಆ ಟೀಮ್ ಮೇಲೆ ಮಾತ್ರ ಆಟ ಆಡ್ತೀವಿ, ಈ ಮ್ಯಾಚಿಗೆ ನಾವು ಬರಲ್ಲ, ಇದನ್ನೆಲ್ಲ ಹೇಳೋ ಆಪ್ಷನ್ಸೇ ಇಲ್ಲ. ಇದ್ರೆ ಶಿಸ್ತಾಗಿ ಎಲ್ಲನೂ ಆಟ ಆಡಬೇಕು ಅಂತ ಹೇಳಲಾಗಿತ್ತು. ಜೊತೆಗೊಂದಷ್ಟು ಮಾತುಕತೆ ಎಲ್ಲ ನಡೀತು. ಇದೀಗ ಓಕೆ ಅಂತ ಒಪ್ಕೊಂಡಿದ್ದಾರೆ. ಐಸಿಸಿ ಸಭೆಯ ಬಳಿಕ ಪಾಕ್ ಕ್ರಿಕೆಟ್ ಮಂಡಳಿ ಈ ಒಂದು ನಿರ್ಧಾರವನ್ನು ಘೋಷಣೆ ಮಾಡ್ತಾ ಇರುವಂಥದ್ದು, ಫೈನ್ ನಾವು ಆಟ ಆಡ್ತೀವಿ ಅಂತ. ಸೊ ಈಗ ಪ್ರಶ್ನೆ ಏನು ಗೊತ್ತಾ, ಈ ಆಟ ಆಡ್ತೀವಿ ಅಂತ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಬಿಲ್ಡಪ್ ಬೇಕಾಗಿತ್ತಾ, ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಕಾಗಿತ್ತಾ? ಮೊದಲಿಗೆ ಯಾಕೆ ಆಟ ಆಡಲ್ಲ ಅಂತ ಹೇಳಿದ್ದು, ಈಗ ಇದ್ದಕ್ಕಿದ್ದಂಗೆ ಓಕೆ ಆಯಿತು ಆಟ ಆಡಿ ಅಂತ ಯಾಕೆ ಹೇಳಿದ್ದು, ಇದೆಲ್ಲವೂ ಕೂಡ ಇದೀಗ ಪ್ರಶ್ನೆ ಆಗಿದೆ. ಬಟ್ ಇದನ್ನು ನೋಡ್ತಾ ಇದ್ರೆ ಒಂದು ಹಂತದಲ್ಲಿ ಬೇಕು ಅಂತಲೇ ಮಾಡಿದ್ದು ಎಲ್ಲ ಡ್ರಾಮಾಗಳು ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ನಾವು ಆಟ ಆಡಲ್ಲ ಅಂತ ಹೇಳೋದ್ರ ಮುಖಾಂತರವಾಗಿ ಎಲ್ಲರ ಗಮನ ಸೆಳೀಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ದು, ಇದೀಗ ಇಲ್ಲ ನಾವು ಆಟ ಆಡ್ತೀವಿ ಅಂತ ಹೇಳೋದ್ರ ಮುಖಾಂತರವಾಗಿ ಎಲ್ಲವೂ ನಾರ್ಮಲ್ ಆಗ್ತಾ ಇದೆ.